ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ತುಮಕೂರು ಜಿಲ್ಲೆಯಾದ್ಯಂತ ಆರೋಗ್ಯ ಇಲಾಖೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕಂಪ್ಲೇಂಟ್ಸ್ಗಳನ್ನು ನೋಡ್ತಾನೆ ಬರ್ತಾ ಇದ್ದೀವಿ. ಈಗ 108 ಆಂಬ್ಯುಲೆನ್ಸ್ ಸಮಸ್ಯೆ ರಾಜ್ಯದಾದ್ಯಂತ ಇದೆಯಲ್ಲ ಸಮಸ್ಯೆ, ಅದು ತುಮಕೂರಿನಲ್ಲೂ ಕೂಡ ಜಾಸ್ತಿ ಕಾಣಿಸ್ತಾ ಇದೆ. ತುಮಕೂರು ಜಿಲ್ಲೆಯಾದ್ಯಂತ ಆಂಬ್ಯುಲೆನ್ಸ್ ಕೊರತೆ ಕೂಡ ಇರುವಂಥದ್ದು. ನಿಜಕ್ಕೂ ಇದು ಕೊರತೆನೋ ಅಥವಾ ಕೃತಕ ಅಭಾವವನ್ನ ಸೃಷ್ಟಿ ಮಾಡಲಾಗ್ತಾ ಇದೆಯೋ ಅನ್ನುವಂಥ ಪ್ರಶ್ನೆ ಇದೆ. ಖುದ್ದು ರಿಯಾಲಿಟಿ ಚೆಕ್ ಮಾಡಿದ್ದಾರೆ ಕೊರಟಗೆರೆ ತಹಶೀಲ್ದಾರ್ ಇದ್ರ ಬಗ್ಗೆ ಚೆಕ್ ಮಾಡಿದ್ದಾರೆ. ಆಕ್ಚುಲಿ ಈ ರೀತಿಯಾಗಿ ಚೆಕ್ ಮಾಡೋದು, ಅಖಾಡಕ್ಕಿಳಿಯೋದು ಅಧಿಕಾರಿಗಳು ತುಂಬಾ ರೇರು. ಯಾಕೆಂದ್ರೆ ಆರಾಮಾಗಿ ಕುತ್ಕೊಂಡಿರ್ತಾರೆ, AC ರೂಮ್ ಬಿಟ್ಟು ಹೊರಗೆ ಬರಲ್ಲ. ಸಾಕಷ್ಟು ಜನ ಅಧಿಕಾರಿಗಳು ಗಮನಿಸಿದಿರ. ಬಟ್ ಇವ್ರು ಹಂಗಿಲ್ಲ. ತಹಶೀಲ್ದಾರ್ ನಹಿದಾ ಜಮ್ ಅವರಿಂದಲೇ ರಿಯಾಲಿಟಿ ಚೆಕ್ ಮಾಡಲಾಗಿದೆ. ಆಂಬುಲೆನ್ಸ್ ಎಮರ್ಜೆನ್ಸಿ 108ಗೆ ತಹಶೀಲ್ದಾರ್ ಫೋನ್ ಕಾಲ್ ಅನ್ನ ಮಾಡಿರುವಂತದ್ದು. ಸಾಮಾನ್ಯ ರೋಗಿ ಅಂತೆ ಕರೆಯನ್ನ ಮಾಡಿದ್ದಾರೆ ತಹಶೀಲ್ದಾರ್ ನಾಹಿದಾ. ಕರೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಗೊತ್ತಾಗಿದೆ ಹೆಂಗೆಲ್ಲ ಸಮಸ್ಯೆನ ಎದುರಿಸ್ತಾ ಇದ್ದಾರೆ ಜನ ಅಂತ. ತಹಶೀಲ್ದಾರ್ ಕರೆ ಮಾಡಿದ 1 ಗಂಟೆಯ ಬಳಿಕ ಬಂತು ಆಂಬ್ಯುಲೆನ್ಸ್ ಸಿಬ್ಬಂದಿಯ ವಿಳಂಬ ನೀತಿ ವಿರುದ್ಧ ದೂರನ್ನ ಕೊಡಲಾಗಿದೆ. ಮೇಲಧಿಕಾರಿಗಳಿಗೂ ಕೂಡ ವರದಿಯನ್ನ ನೀಡಿದ್ದಾರೆ ನಾಹಿದಾ ಜಮ್ ಅವರು. ತಹಶೀಲ್ದಾರ್ ಇರಕಸಂದ್ರ ಕಾಲೋನಿಯಲ್ಲಿ ಚಿರತೆ ದಾಳಿಗೊಳಗಾಗಿದ್ದಂತ ಬಾಲಕನನ್ನ ಆಸ್ಪತ್ರೆಗೆ ರವಾನೆ ಮಾಡಲಿಕ್ಕೆ ಸಕಾಲದಲ್ಲಿ ಆಂಬ್ಯುಲೆನ್ಸ್ ಸಿಕ್ಕಿರಲಿಲ್ಲ. ಇದೇ ಕಾರಣಕ್ಕೆ ತಾವೇ ರಿಯಾಲಿಟಿ ಚೆಕ್ ಮಾಡಿಬಿಟ್ಟಿದ್ದಾರೆ ತಹಶೀಲ್ದಾರ್ ನಾಹಿದಾ ಜಮ್ ಅವರು. ಈ ರೀತಿಯಾಗಿ ಅಧಿಕಾರಿಗಳ ಅಖಾಡಕ್ಕೆ ಇಳಿದ್ಬಿಟ್ರೆ ಎಲ್ಲದೂ ಕೂಡ ನೆಟ್ಕೊಂಡು ಹೋಗ್ತಾ ಇರುತ್ತೆ. ಅದೇ ಸಾಕಷ್ಟು ಜನ ಅಧಿಕಾರಿ ನಮ್ಗೇನಾಗಬೇಕು ಅಂತಾರೆ. ಬಟ್ ಈ ತಹಶೀಲ್ದಾರ್ ಮಾತ್ರ ಅಖಾಡಕ್ಕೆ ಇಳಿದು ಜನಸಾಮಾನ್ಯರ ಸಮಸ್ಯೆಗೆ ಸ್ಪಂದಿಸುವಂತ ಕೆಲಸ ಮಾಡಿದ್ದಾರೆ. ಅದೇ ಇದು ವಡಗೆರೆ ಕ್ರಾಸ್ ಹತ್ರನೇ ಇದ್ದೀವಿ, ರಕ್ತ ಜಾಸ್ತಿ ಹೋಗ್ತಾ ಇದೆ. ಅದಕ್ಕೆ ಕೊರಟಗೆರೆ ಅಲ್ಲೇನೆ ಕೊರಟಗೆರೆ ತಾಲೂಕು ಆಫೀಸ್ ಇದೆಯಲ್ಲ, ಅದ್ರ ನೇರ ಬಂದ್ರೇನೆ ಅಲ್ಲಿ ಕ್ರಾಸ್ ಅಲ್ಲೇ ಇದೆ ಆಕ್ಸಿಡೆಂಟ್ ಆಗಿದೆ. ಕಿಲೋಮೀಟರ್ ಏನಿಲ್ಲ ಮೇಡಮ್, ಅಲ್ಲೇ ಅರ್ಧ ಕಿಲೋಮೀಟರ್ ಇದೆ ಅಷ್ಟೇ. ನನ್ನ 25 ಕಿಲೋಮೀಟರ್ ಆಗತ್ತೆ ಅಂದ್ರೆ ಇದಕ್ಕೆ ನಮಗೆ 25 ಕಿಲೋಮೀಟರ್ ಕೊರಟಗೆರೆ ಹಾಸ್ಪಿಟ್ಲಿಂದ ಅರ್ಧ ಕಿಲೋಮೀಟರ್ ಮತ್ತೆ ಕೊರಟಗೆರೆ 20 ಅಂದ್ರೆ ಅಲ್ಲಿ ಅರ್ಧ 21 ಕಿಲೋಮೀಟರ್ ಇಲ್ಲ ಮೇಡಮ್. ಅವರು ಒಟ್ಟಿಗೆರೆ ಅಂತ ಹೇಳಿದ್ರು, ಕ್ರಾಸ್ ಅಂತ ಹೇಳಿಲ್ಲ. ಹಾ ಮೇಡಮ್, 21 ಕಿಲೋಮೀಟರ್ ಲೈನ್ ಕಟ್ ಮಾಡಿ ಆಗ್ಲಿ ಮೇಡಮ್. ಅದೇ ಇದು ವಡಗೆರೆ ಕ್ರಾಸ್ ಹತ್ರನೇ ಇದ್ದೀವಿ, ರಕ್ತ ಜಾಸ್ತಿ ಹೋಗ್ತಾ ಇದೆ. ಆಂಬ್ಯುಲೆನ್ಸ್ ಕಳ್ಳಾಟದ ಬಗ್ಗೆ ಡಿಸಿ ಜಿಲ್ಲಾ ಆರೋಗ್ಯಾಧಿಕಾರಿಗಳಿಗೆ ವರದಿಯನ್ನ ನೀಡಲಾಗಿದೆ. ತಹಶೀಲ್ದಾರ್ ವರದಿಯನ್ನ ಗಂಭೀರವಾಗಿ ಪರಿಗಣಿಸಿದ್ದಾರೆ DHO. ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಮುಂದಾಗಿದ್ದಾರೆ ತುಮಕೂರಿನ DHO. ಇಲ್ಲಿ ಕಂಪ್ಲೇಂಟ್ ಕೊಡೋವರೆಗೂ ಇವ್ರು ಕ್ರಮ ಕೈಗೊಳ್ಳಲ್ಲ. ಇವರೆಲ್ಲ ಯಾಕೆ ಅಂದ್ರೆ ಇವ್ರು ಯಾಕೆ ಚೆಕ್ ಮಾಡಲ್ಲ ಅಂತ. ಈಗ ತಹಶೀಲ್ದಾರ್ ಅಖಾಡಕ್ಕೆ ಇಳಿದ್ರು, ಚೆಕ್ ಮಾಡಿದ್ರು, ಓಕೆ, ಅಲ್ಲಿ ಸಮಸ್ಯೆ ಇರುವಂತದ್ದು ಗೊತ್ತಾಯ್ತು. ಇಷ್ಟು ದಿನ ಜನಸಾಮಾನ್ಯರು ಸಮಸ್ಯೆಯನ್ನು ಎದುರಿಸುವಂತ ಸಂದರ್ಭದಲ್ಲಿ DHOಗಳಾಗಿರ್ಬೋದು THOಗಳಾಗಿರ್ಬೋದು ಯಾಕೆ ಸ್ಪಂದಿಸಲ್ಲ ಅಂತ. ಸಾಮಾನ್ಯರು ಈಗ ಆಲ್ರೆಡಿ ಸಾಕಷ್ಟು ಬಾರಿ ಕಂಪ್ಲೇಂಟ್ ಮಾಡಿದ್ರಲ್ವಾ, ಇದುವರೆಗೂ ಕ್ರಮ ಕೈಗೊಳ್ಳಲ್ಲ ಇವರು. ದಿನಾಂಕ 10/12/22ರಂದು ಬೆಳಿಗ್ಗೆ ಕೊಳ್ಳಾಳ ಹೋಬಳಿಯಲ್ಲಿ ಬೆಳಿಗ್ಗೆ 2 ಮಕ್ಕಳು ಹಾಲು ಕರೀಲಿಕ್ಕೆ 5 ಗಂಟೆ ಸಮಯದಲ್ಲಿ ಹಾಲು ಕರೆಯೋ ಸಮಯದಲ್ಲಿ 2 ಚಿರತೆ ಬಂದು ಅಟ್ಯಾಕ್ ಮಾಡಿದೆ ಅಂತ ಹೇಳ್ಬಿಟ್ಟು ಗೊತ್ತಾಗಿದೆ. ಅವರು 108ಗೆ ಕಾಲ್ ಮಾಡಿದ್ದಾರೆ. 108ಗೆ ಕಾಲ್ ಮಾಡಿದಾಗ 108 ಕೊರಟಗೆರೆ ಇರೋದು ಅವತ್ತಿನ ದಿನ ಕೆಲಸ ಮಾಡ್ತಾ ಇರಲಿಲ್ಲ ಅನ್ನೋ ಒಂದು ವಿಷಯ ಗೊತ್ತಾಗಿ ಅವರು ನಂತರ ತೋವಿನಕೆರೆ PHCಯಲ್ಲಿದ್ದಂಥ 108ಗೆ ಕಾಲ್ ಹೋಗಿದೆ, ಕಾಲ್ ಸೆಂಟ್ರಿಂದ. ಅದು ಹೋದಾಗ ಅವರು 1 ಅವರ್ ಆಗುತ್ತೆ, ನೀವು ಕಾಯ್ತಿರೋ ಅಥವಾ ಏನನ್ನ ಬೇರೆ ವೆಹಿಕಲ್ ಮಾಡ್ಕೊಂಡು ಹೋಗ್ತಿರೋ ಅನ್ನೋ ಒಂದು ವಿಷಯ ಗೊತ್ತಾಗಿ ನಂತರ ಅವರು ಪ್ರೈವೇಟ್ ವೆಹಿಕಲ್ ಮಾಡಿಕೊಂಡು ಕೊರಟಗೆರೆ ಜನರಲ್ ಹಾಸ್ಪಿಟ್ಲಿಗೆ ಬಂದಿರ್ತಾರೆ. ಇದು ಏನಾಗುತ್ತೆ ಅಂತಂದರೆ ಇದು ಏಜೆನ್ಸಿಯಿಂದ ನಡೆದುಕೊಂಡು ಬರ್ತಾ ಇದೆ. ಏಜೆನ್ಸಿಯವರು ಅದನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ನೀಡಬೇಕು. ಏಜೆನ್ಸಿಯಿಂದ ಅವತ್ತಿನ ದಿನ ಮಾಡೋಕ್ಕೆ ಮ್ಯಾನ್ ಪವರ್ ಆಗಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇದನ್ನು ಈಗ ಆಲ್ರೆಡಿ ನನ್ನ ಮೇಲಧಿಕಾರಿಗಳು ತಿಳಿಸಿದ್ದೀನಿ. ಇಲ್ಲ, ತಹಸೀಲ್ದಾರ್ ಅವರಿಂದನೂ ಕೂಡ ನನಗೆ ಫೋನ್ ಬಂದಿತ್ತು, ಈ ರೀತಿ ನಮ್ಮಂಥವ್ರಿಗೆ ಹಿಂಗಾದರೆ ಹೆಂಗೆ, ಅದರಿಂದ ಸಾಮಾನ್ಯ ಜನಗಳಿಗೂ ಕೂಡ ಈ ಥರ ಆಗಬಾರ್ದು ಅನ್ನೋ ಉದ್ದೇಶ ಮೇಡಮ್ ಹೇಳಿದರು. ಇದನ್ನು ಈಗ ಆಲ್ರೆಡಿ ನಾನು ಮೇಲಧಿಕಾರಿಗಳಿಗೂ ತಿಳಿಸಿದ್ದೀನಿ. ಮೇಲಧಿಕಾರಿಗಳಿಗೂ ತಿಳಿಸಿ ಇದ್ರ ಬಗ್ಗೆ EMRI ಅಂತ ಏಜೆನ್ಸಿಗೆ ಅವರು ನೋಟಿಸ್ ಇಶ್ಯೂ ಮಾಡೋದು ಅಥವಾ ಮುಂದಿನ ಕ್ರಮಕ್ಕೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ತುಮಕೂರಿನ ಪ್ರತಿನಿಧಿ ವಿಠಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿಠಲ್, ಕೊರಟಗೆರೆಯ ತಹಶೀಲ್ದಾರ್ ಮಾಡಿದಾರಲ್ಲ ಆ ಕೆಲಸ, ಅಂದ್ರೆ ಸಮಸ್ಯೆ ಬಗ್ಗೆ ಅವರು ಕಣ್ತೆರೆಸಿದಾರಲ್ಲ, ಇದು ಇಡೀ ರಾಜ್ಯದಲ್ಲಿರುವಂತ ವಾಸ್ತವ.
ಆಂಬ್ಯುಲೆನ್ಸ್ ಸಮಸ್ಯೆಯನ್ನು ಎದುರಿಸ್ತಾ ಇರುವಂಥದ್ದು. ಯಾಕೆಂದ್ರೆ ಲೆಕ್ಕಕ್ಕೆ ತೋರಿಸೋದು 10 ಆಂಬ್ಯುಲೆನ್ಸು, ವರ್ಕ್ ಮಾಡೋದು ಮಾತ್ರ 2 ಆಂಬ್ಯುಲೆನ್ಸು. ಸಿಬ್ಬಂದಿ ಕಳ್ಳಾಟನ ಇದು ಅಥವಾ GKVK ಕಳ್ಳಾಟನ ಅಂತ ಈಗ DHO ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಹೇಳ್ತಾ ಇದ್ದಾರೆ ಗಮನಿಸಿದ್ವಿ ನಾವು. ಕ್ರಮ ಏನ್ ಕೈಗೊಳ್ತಾರಂತೆ, ಅವ್ರಿಗೇನು ಇಷ್ಟು ದಿನ ಅದ್ರ ಬಗ್ಗೆ ಗೊತ್ತಿರಲಿಲ್ಲ ಅಂತಲ್ಲ. ಪೃಥ್ವಿ, ನಿಜಕ್ಕೂ ಏನು ಇವತ್ತಿನ ದಿನಗಳಲ್ಲಿ ಒಬ್ಬ ಸಾಮಾನ್ಯ ಪ್ರಜೆ ಒಬ್ಬ ಅಧಿಕಾರಿಗೆ ಕರೆ ಮಾಡಬೇಕು ಸಾಕಷ್ಟು ಬಾರಿ ಕರೆ ಮಾಡಿದ್ರು ಅಧಿಕಾರಿಗಳು ಸ್ವೀಕರಿಸುದಿಲ್ಲ. ಪ್ರತಿ ಸರ್ತಿ KTP ಮೀಟಿಂಗ್ ಆಗಿರ್ಬೋದು, ಮತ್ತೆ ಏನೋ ಅಧಿಕಾರಿಗಳ ಮಟ್ಟದ ಸಭೆಯಲ್ಲಿ ವಿಚಾರ ಡಿಸ್ಕಷನ್ ಆಗದೆ ಈ ವಿಚಾರದಲ್ಲಿ ಅಧಿಕಾರಿಗಳು ಫೋನ್ ಕರೆ ಸ್ವೀಕರಿಸೋದಿಲ್ಲ ಅಂತ ಹೇಳಿ, ಅಂತದ್ರಲ್ಲಿ ಈ ಒಂದು ಕೊರಟಗೆರೆ ತಹಶೀಲ್ದಾರ್ ನೈಜ ಜಂತಮ್ ಏನಿದ್ದಾರೆ ಅವರು ಸ್ವತಃ ಫೀಲ್ಡ್ ಗಳಿದ್ದು ಅವರೇ ಆಂಬುಲೆನ್ಸ್ ಕೃತಕ ಭಾವ ಏನಿತ್ತು ಅದನ್ನ ಒಂದು ಬಯಲಿಗೆ ಎಳೆದಿರ್ತಕ್ಕಂಥದ್ದು. ಇದು ನಿಜಕ್ಕೂ ಈ ಒಂದು ತಹಶೀಲ್ದಾರ್ ಈ ಒಂದು ಕಾರ್ಯವೈಖರಿಗೆ ನಿಜಕ್ಕೂ ಜಿಲ್ಲಾದ್ಯಂತ ಸಾಕಷ್ಟು ಪ್ರಶಂಸನೀಯ ವ್ಯಕ್ತವಾಗಿರ್ತಕ್ಕಂಥದ್ದು. ಈಗಾಗಲೇ ಏನು ಈ GKVK ಆಗಿರ್ಬೋದು, ಮತ್ತೆ ಏನು ಈಗ ಆಂಬುಲೆನ್ಸ್ ಸಿಬ್ಬಂದಿ ಏನಿದ್ದಾರೆ ಇವರು ಮಾಡ್ತಿರ್ತಕ್ಕಂಥ ಕೃತಕ ಸಮಸ್ಯೆ ಇದು. ಏನಂದ್ರೆ ಅಲ್ಲಿ ಹೇಳ್ಬೋದು ನೋಡ್ಬೋದು, ಅಂದ್ರೆ ಕೊರಟಗೆರೆ ತಾಲೂಕು ಸೆಂಟ್ರಲ್ ಪ್ಲೇಸ್ ಅಲ್ಲಿ ಇದ್ದು ಇವ್ರೇನು ತಹಶೀಲ್ದಾರ್ ಕಾಲ್ ಮಾಡ್ತಾರೆ, ತಹಶೀಲ್ದಾರ್ ಕಚೇರಿಯಿಂದಾನೇ ಕಾಲ್ ಮಾಡ್ತಾರೆ. ಅಲ್ಲಿ ಕಾಲ್ ಮಾಡಿದಂತ ವೇಳೆಯಲ್ಲಿ ಸುಮಾರು ಅಲ್ಲಿಂದ ಕೊರಟಗೆರೆ ತಾಲೂಕಿನಲ್ಲಿ ಇರತಕ್ಕಂತ ಏನು ತೋವಿನಕೆರೆ ಎಂಬ ಒಂದು ಹೋಬಳಿ ಇರುತ್ತೆ, ಅಲ್ಲಿ ಒಂದು ಆಂಬುಲೆನ್ಸ್ ಇರುತ್ತೆ. ಆ ಆಂಬುಲೆನ್ಸ್ ಅಲ್ಲಿಂದ ಕೊರಟಗೆರೆಗೆ ಬರೋದಕ್ಕೆ ಕೇವಲ 18 ಕಿಲೋಮೀಟರ್ ಮಾತ್ರ ಇರುತ್ತೆ. ಒಂದ್ ವೇಳೆ ಆಂಬುಲೆನ್ಸ್ ಸೈರನ್ ಹಾಕೊಂಡು ಬಂದಿದ್ದೆ ಆದ್ರೆ ಸುಮಾರು 10 ರಿಂದ 15 ನಿಮಿಷದಲ್ಲಿ 18 ಕಿಲೋಮೀಟರ್ನ ಕ್ರಮಿಸಬಹುದು. ಅಂದ್ರೆ ರಸ್ತೆನೂ ಕೂಡ ಚೆನ್ನಾಗಿದೆ, ಆದ್ರೂ ಕೂಡ ಅಲ್ಲಿನ ಸಿಬ್ಬಂದಿಗಳು ಏನ್ ಹೇಳ್ತಾರೆ, ನಮ್ಗೆ 1 ಅವರ್ ಆಗುತ್ತೆ ಇಲ್ಲಿಗೆ ಪ್ಲೇಸ್ಗೆ ಬರೋದಕ್ಕೆ ಅಂತ ಹೇಳ್ತಾರೆ. ಅದ್ರಲ್ಲೂ ಕೂಡ ಇವ್ರೇನು ತಹಶೀಲ್ದಾರ್ ನನ್ನ ಹೆಸರು ರಾಮಕ್ಕ ಅಂತ ಹೇಳಿ ಒಂದು ನಾಮ ಬದಲಾವಣೆ ಮಾಡ್ಕೊಳ್ತಾರೆ. ಅದಾದ ನಂತರ ಇಲ್ಲಿ ಕೊರಟಗೆರೆ ತಾಲೂಕಿನ ಒಡ್ಡಗೆರೆ ಗೇಟ್ ಮೇಲೆ ಒಂದು ಅಪಘಾತ ಆಗಿದೆ, ಇಲ್ಲಿಗೆ ಕೂಡಲೇ ಬರ್ಬೇಕು ಅಂತ ಹೇಳಿ ಅವರೇ ಕಾಲ್ ಮಾಡ್ತಾರೆ. ಆದ್ರೂ ಕೂಡ ಅಲ್ಲಿನ ಸಿಬ್ಬಂದಿ ಸುಮಾರು 8 ನಿಮಿಷಗಳ ಕಾಲ ಆ ತಹಶೀಲ್ದಾರ್ ಹತ್ರ ಕಮ್ಯುನಿಕೇಶನ್ ಮಾಡ್ತಾರೆ. ಆದ್ರೂ ಕೂಡ ಅಲ್ಲಿ ಉಮಾದೇವಿ ಏನು ಒಬ್ಬ ಸಿಬ್ಬಂದಿ ಇರ್ತಾರೆ, ಒಂದು ಸಿಬ್ಬಂದಿ, ಅವರು ಕೂಡ ಒಂದು ತಹಶೀಲ್ದಾರ್ ಅವ್ರ ಹತ್ರ ಒಂದು ಮಾತುಕತೆ ನಡೆಸಿ ಆ ನಂತರ 1 ಅವರ್ ಕಾದ್ರೂ ಕೂಡ ಅಂದ್ರೆ ಅಲ್ಲಿ ಸುಮಾರು ಒಡ್ಡಗೆರೆ ಗೇಟ್ ಮೇಲೆ ಆ ತಹಶೀಲ್ದಾರ್ 1 ಅವರ್ ಅಲ್ಲಿ ಸಮಯ ವ್ಯರ್ಥ ಮಾಡ್ತಾರೆ. ಆದ್ರೂ ಕೂಡ ಅಲ್ಲಿ ಇದನ್ನೆಲ್ಲ ನೋಡಿದ್ವಿ ನಾವು, ಅವ್ರು ಮಾತನಾಡಿದ್ದನ್ನ ಕೂಡ ಗಮನಿಸಿದ್ವಿ. ಇಲ್ಲಿ ಇರುವಂತ ಪ್ರಶ್ನೆ ಅಂದ್ರೆ 10 ಆಂಬುಲೆನ್ಸ್ ಸುಮ್ನೆ ಲೆಕ್ಕಕ್ಕೆ ತೋರಿಸ್ತಾ ಇರ್ತಾರೆ, 2 ಓಡಾಡ್ತಾ ಇರ್ತವೆ. 2 ಓಡಾಡ್ಬೇಕಾದ್ರೆ ಈ ಸಮಸ್ಯೆ ಆಗೇ ಆಗುತ್ತೆ. ಆದ್ರೆ ಲೆಕ್ಕಕ್ಕೆ ತೋರಿಸುವಂತ ಆಂಬುಲೆನ್ಸ್ ಯಾವಾಗ ವರ್ಕ್ ಮಾಡೋದು ಅನ್ನೋದು ಪ್ರಶ್ನೆ ಆಗುತ್ತೆ. ಇದು ಜಿಲ್ಲೆಯಾದ್ಯಂತ ಇರುವಂತ ಸಮಸ್ಯೆ, ರಾಜ್ಯದಾದ್ಯಂತ ಇರುವಂತ ಸಮಸ್ಯೆ. DHOಗಳು ನೆಟ್ಟಿಗೆ ವರ್ಕ್ ಮಾಡಿದ್ರೆ ಎಲ್ಲವೂ ಕೂಡ ಕರೆಕ್ಟ್ ಆಗುತ್ತೆ. ನೋಡೋಣ ಏನ್ ಕ್ರಮ ಕೈಗೊಳ್ತಾರೆ ಅಂತ. ಥ್ಯಾಂಕ್ ಯು ವಿಠಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕೊರಟಗೆರೆ ತಾಲೂಕು ಆಫೀಸ್ ಇದೆಯಲ್ಲ, ಅದ್ರ ನೇರ ಬಂದ್ರೇನೆ ಅಲ್ಲಿ ಕ್ರಾಸ್ ಅಲ್ಲೇ ಇದೆ ಆಕ್ಸಿಡೆಂಟ್ ಆಗಿದೆ. ಕಿಲೋಮೀಟರ್ ಏನಿಲ್ಲ ಮೇಡಮ್, ಅಲ್ಲೇ ಅರ್ಧ ಕಿಲೋಮೀಟರ್ ಇದೆ ಅಷ್ಟೇ. ನನ್ನ 25 ಕಿಲೋಮೀಟರ್ ಆಗತ್ತೆ. ಅವರು 108ಗೆ ಕಾಲ್ ಮಾಡಿದ್ದಾರೆ. 108ಗೆ ಕಾಲ್ ಮಾಡಿದಾಗ ಇನ್ನ ತಹಶೀಲ್ದಾರ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಅವ್ರು ಏನ್ ಮಾತನಾಡಿದ್ದಾರೆ ಕೇಳೋಣ. ತಾಲೂಕು ಕೋಡಾಲ ಹೋಬಳಿ ಐಕೆ ಕಾಲೋನಿ ಹತ್ರ ಚಿರತೆ ದಾಳಿ ಆಗಿದೆ. ದಾಳಿ ಆಗಿದ ತಕ್ಷಣ ಅವರು ಆ್ಯಂಬುಲೆನ್ಸ್ ಫೋನ್ ಮಾಡಿದಾಗ ಯಾರೂ ಕರೆ ಸ್ವೀಕರಿಸಿರೋದಿಲ್ಲ. ಆಮೇಲೆ 1/4 ಗಂಟೆ 1 ಗಂಟೆ ಕಾಯ್ತಾರೆ. ಕಾದಾದ್ಮೇಲೆ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಖಾಸಗಿ ವಾಹನ ಇಟ್ಕೊಂಡು ತಾಲೂಕು ಆಸ್ಪತ್ರೆಯಲ್ಲಿ ಬಂದು ಅಡ್ಮಿಟ್ ಆಗಿರ್ತಾರೆ. ಹೋಗಿ ಕೇಳಿದಾಗ ಅಲ್ಲಿ ಏನಾಗಿದೆ ಅನ್ನೋದಕ್ಕಿಂತ ಜಾಸ್ತಿ ಅವ್ರ ಆ್ಯಂಬುಲೆನ್ಸ್ ಬಗ್ಗೆನೇ ಎಲ್ಲರೂ ಅಲ್ಲಿರೋ ಜನಗಳೆಲ್ಲ ಹೇಳ್ತಾ ಇರ್ತಾರೆ. ಆ್ಯಂಬುಲೆನ್ಸ್ ಬಂದಿರಲಿಲ್ಲ, ಆ್ಯಂಬುಲೆನ್ಸ್ ಬಂದಿದ್ರೆ ಇನ್ನೂ ಇದಾಗೋದು ಅಂತ ಹೇಳ್ಬಿಟ್ಟು ಪಕ್ಕದಲ್ಲಿರೋ ಪೇಷಂಟ್ಸ್ಗಳು ಅದನ್ನೇ ಹೇಳ್ತಾರೆ. ನಮಗೂ ಹಾಗೆ ಆಗಿದೆ, ಪ್ರತಿ ಸತಿ ಆ್ಯಂಬುಲೆನ್ಸ್ ಫೋನ್ ಮಾಡಿದಾಗ ಇಲ್ಲ ಫೋನ್ ಎತ್ತಲ್ಲ, ಫೋನ್ ಎತ್ತಿದಾಗ ಈ ಥರ ನಾವು ಇಲ್ಲಿದ್ದೀವಿ ಅಲ್ಲಿದ್ದೀವಿ ಇಲ್ಲಿ ಬರೋಕ್ಕಾಗಲ್ಲ ಅಂತೆಲ್ಲ ಅಂತಾರೆ. ಇಲ್ಲಾಂದರೆ ಡೌನ್ ಆಗಿದೆ ಅಂತೆಲ್ಲ ಪ್ರತಿ ಸತಿ. ರಾತ್ರಿ ಆದ್ರೆ ಸಾಕು ಇಲ್ಲಿ ಶುರುವಾಗುತ್ತೆ ಟಿಪ್ಪರ್ಗಳ ಹಾವಳಿ. ಮಲಪ್ರಭಾ ನದಿ ಭಾಗದಲ್ಲಿ ನಡೀತಾ ಇದೆ ಅಕ್ರಮ ಮರಳು ದಂಧೆ. ಪಾಸ್ ಅವಧಿ ಮುಗಿದ್ರೂ ಕೂಡ ರಾತ್ರಿ ವೇಳೆ ಅಕ್ರಮವಾಗಿ ಮರಳು ಸಾಗಾಟವನ್ನ ಮಾಡಲಾಗ್ತಾ ಇದೆ. ಗಣಿ ಇಲಾಖೆ ಸಚಿವರೇ ಇಲ್ಲಿ ನೋಡಿ ಈ ಸುದ್ದಿಯನ್ನ, ನಿಮ್ಮ ಅಧಿಕಾರಿಗಳು ಯಾವ ರೀತಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಂತ. ಗದಗ ಜಿಲ್ಲೆ ನರಗುಂದ ರೋಣ ಭಾಗದಲ್ಲಿ ಅಕ್ರಮ ಮರಳು ದಂಧೆ ಹಗಲು ರಾತ್ರಿ ಎನ್ನದೆ ಎಗ್ಗಿಲ್ಲದೆ ನಡೀತಾ ಇದೆ. ಈ ಅಕ್ರಮ ಮರಳು ದಂಧೆ ಅನ್ನೋದು ನರಗುಂದ ತಹಶೀಲ್ದಾರ್ ಆಫೀಸ್ ಮುಂದೆ ಹೋಗುತ್ತೆ, ಹಾಗೆ ಪೊಲೀಸ್ ಠಾಣೆ ಎದುರೇ ಟಿಪ್ಪರ್ಗಳ ಓಡಾಟ ಆಗುತ್ತೆ. ರಾಜಾರೋಷವಾಗಿ ಓಡಾಡ್ತಾರೆ. ಏಕೆಂದ್ರೆ ಅವ್ರು ಯಾಕೆ ಇವರನ್ನ ಪ್ರಶ್ನೆ ಮಾಡಲ್ಲ ಅಂದ್ರೆ, ಪ್ರಶ್ನೆ ಮಾಡ್ಲಿಕ್ಕೂ ಮುಂಚೆನೆ ಬಾಯಿ ಮುಚ್ಚಿರ್ತಾರೆ, ಏನೇನ್ ಮಾಡಬೇಕು ಅದನ್ನು ತಲುಪಿಸಿರ್ತಾರೆ. ನರಗುಂದ ತಾಲೂಕಿನ ಕೊಣ್ಣೂರ, ವಾಸನ, ಶಿರೋಳ ಮಾರ್ಗದಲ್ಲಿ ಸಂಚಾರ
GPS ಬಂದ್ ಮಾಡಿ ಮರಳು ಸಾಗಾಟ ಮಾಡ್ತಾ ಇರುವಂತ ಟಿಪ್ಪರ್ಗಳು. ಇದು ರಾತ್ರೋರಾತ್ರಿನೇ ನಡೆಯೋದು. ಯಾಕೆಂದ್ರೆ ಅವಾಗ ಅಧಿಕಾರಿಗಳು ಅಯ್ಯೋ ನಮಗೆ ಗೊತ್ತೇ ಇಲ್ಲ ಮಲ್ಕೊಂಡ್ಬಿಟ್ಟಿದ್ವಲ್ಲ, ಬೆಳಗ್ಗೆನೂ ಮಲಗಿರ್ತಾರೆ ಇವರು. ಕೆಲಸ ನೆಟ್ಟಗೆ ಮಾಡಿದಿದ್ರೆ ರಾತ್ರಿ ಆದ್ರೇನು ಬೆಳಗ್ಗೆ ಆದ್ರೇನು, ಆದರೆ ಅವರು ಅದನ್ನೆಲ್ಲ ಪ್ರಶ್ನೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಯಾಕೆಂದ್ರೆ ದೊಡ್ಡ ಮಟ್ಟದಲ್ಲಿ ಮರಳು ದಂಧೆ ಅನ್ನುವಂಥದ್ದು ಸಾಕಷ್ಟು ಕಡೆ ನಡೀತಾನೆ ಇರುತ್ತೆ. ಪೊಲೀಸ್ ಇಲಾಖೆಗೆ ಗೊತ್ತಿಲ್ಲದೆ ನಡೆಯುವಂಥದ್ದಲ್ಲ, ಅಥವಾ ಅಲ್ಲಿನ ತಹಶೀಲ್ದಾರಿಗೆ ಗೊತ್ತಿಲ್ಲದೆ ನಡೆಯುವಂಥದ್ದಲ್ಲ, ಅಥವಾ ಶಾಸಕರಿಗೆ ಗೊತ್ತಿಲ್ಲದೆ ನಡೆಯುವಂಥದ್ದಲ್ಲ. ಎಲ್ರಿಗೂ ಗೊತ್ತಿರುತ್ತೆ. ಆದರೂ ಕೂಡ ಅವರಿಗೆ ತಲುಪಿಸುವಂಥದ್ದು ಏನನ್ನು ತಲುಪಿಸ್ಬೇಕು ಅದನ್ನು ತಲುಪಿಸಿರ್ತಾರಲ್ಲ. ಸೊ ಹೀಗಾಗಿ ಕಣ್ಣು ಮುಚ್ಕೊಂಡು ನಿದ್ದೆ ಮಾಡ್ತಾ ಇರ್ತಾರೆ ರಾತ್ರಿ ಹೊತ್ತು. 4 ಗಂಟೆ ಆಗೈತೆ ಸರ್. ಸಂಜೆ ಮುಂದೆ ಬೆಳಿಗ್ಗೆ 4 ಗಂಟೆ. ಈಗ ಪಾಸ್ ಕೊಡ್ತಾರೆ ನಿಮ್ಗೆ? ಇಲ್ಲ ಸರ್, ಇತ್ತು ಪಾಸ್ ಟೈಮ್ ಇತ್ತು ರೀ. ಟೈಮ್ ಎಲ್ಲಿತಿ? ಟೈಮ್ ಇತ್ತು, ಅದ್ರ ಸಂಬಂಧ ಬಂದು ಟೈಮ್ ಎಲ್ಲಿ ತೋರಿಸು. ಇಲ್ಲೇ ಧಾರವಾಡಕ್ಕೆ ಹೋಗುದು ಸರ್. ಅಲ್ಲಿ ಇದ್ದಿರ್ಕಿಲ್ರಿ, ಅದಕ್ಕೆ ಲೇಟ್ ಆಯ್ತಿಂದಿರಿ ಸರ್. ಯಾರ್ದು ಗಾಡಿ ಇದು? ಬಾವಿ ಯಾರದ್ರಾಗ. ಮತ್ತು ಅವ್ರ ಹೆಸರು ಯಾಕೆ ಹೇಳ್ತಿದ್ವಿ? ಯಾರು ಹಾಂ ಬೆಳಗ್ಗೆ ಮುಂದಿಲ್ಲ ಸರ್. ಈ ಟೈಮ್ನಾಗ ಉಸು ಹೊಡಿಬೋದನ? ಟೈಮ್ ಇದ್ದಾಗ ಹೋಗಿದ್ನಿ ರೀ ನಾವು. ಯಾವ ಟೈಮ್ಗೆ ಹೋಗಿದ್ವಿ? ಸಂಜೆ ಮುಂದೆ ಹೋಗಿದ್ನಿ ಸರ್. ಸಂಜೆ ಮುಂದೆ ಹೋಗಿದ್ನಿ ರೀ, ಅಲ್ಲಿ ಸಿಗ್ಲಿಲ್ಲ ರೀ. ಸಿಕ್ಕಾಗ 4 ಗಂಟೆ ಆಗೈತೆ ಸರ್. 4 ಗಂಟೆ ಆಗೈತೆ ಸರ್. ಸಂಜೆ ಮುಂದೆ ಬೆಳಿಗ್ಗೆ ನಗರದಾಗನ ಎಷ್ಟೋ ಜನಕ್ಕೆ ಮನೆ ಕಟ್ಟಕ್ಕೆ ಉಸುಗಿನ ತೊಂದರೆಗಳು ಆಗಾಕತ್ತೈತಿ. ಅಂಥ ಸಮಯದಾಗ ಫ್ಲಡ್ ಬಂದು ಎಷ್ಟೋ ದಿನದ ಆದಮೇಲೆ ಅಲ್ಲಿ ಸ್ಥಳೀಯವಾಗಿನೂ ಉಸುಗಿನ ಪ್ರಾಬ್ಲಮ್ಗಳು ಸಾಧ್ಯತೆ ಐತಿ. ಇಂಥ ಸಂದರ್ಭದಾಗ ಅಕ್ರಮವಾಗಿ ನರಗುಂದ ಮತ್ತು ಸುತ್ತಮುತ್ತಲಿನ ಹೊಳಿ ಪ್ರದೇಶದ ಗ್ರಾಮಗಳಿಂದ ಅಕ್ರಮವಾಗಿ ಉಸುಗನ್ನು ತೆಗೆದು ಹುಬ್ಳಿ ಆಗಿರ್ಬೋದು ಮತ್ತು ಧಾರವಾಡ ಆಗಿರ್ಬೋದು ಆಜುಬಾಜು ಜಿಲ್ಲೆಗಳಿಗೆ ಅಕ್ರಮವಾಗಿ ಮರಳು ಗಣಿಗಾರಿಕೆ ಮಾಡುವಂಥ ಸನ್ನಿವೇಶಗಳು ನಡೀತಾ ಇದ್ದವು. ಆದರೂ ಸಹ ಇವು ಏನು ನಮ್ಮ ನರಗುಂದ ಸ್ಟೇಷನ್ ಮುಂದೆ ಆದೋದ್ರು, ಎಷ್ಟೋ ಇಲಾಖೆಗಳ ಮುಂದೆ ಆದೋದ್ರು ಯಾವುದೋ ಒಬ್ಬ ಅಧಿಕಾರಿಗಳು ಮತ್ತು ಆಫೀಸರ್ಸ್ ಹತ್ತು ನೋಡುವಂಥ ಯಾವುದೋ ಒಂದು ಸಾಧ್ಯತೆಗಳು ಆಗಕತ್ತಿಲ್ಲ. ದಯವಿಟ್ಟು ಪೊಲೀಸ್ ಇಲಾಖೆ ಆಗಿರ್ಬೋದು, ತಹಸೀಲ್ದಾರ್ ಆಗಿರ್ಬೋದು, ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಕಡೆ ಗಮನ ಕೊಟ್ಟು ರಾತ್ರಿ ನೀವು ನೋಡೋದಿರ್ಬೋದು, ಹಗಲಿ ಹೊತ್ನ್ಯಾಗ ಪಾಸ್ ಇಟ್ಕೊಂಡು ಅಕ್ರಮ ಮರಳು ದಂಧೆ ಬಗ್ಗೆ ನ್ಯೂಸ್ 18 ಕವರೇಜ್ ಮಾಡ್ತಾ ಇದೆ. ಅಕ್ರಮದ ಮಾಹಿತಿ DC ಮೇಡಮ್ಗೆ ಗೊತ್ತಿದೆ ಅಂತೆ. ನ್ಯೂಸ್ 18 ಪ್ರಶ್ನಿಸಿದ ನಂತರ ಕ್ರಮದ ಮಾತನಾಡ್ತಿದ್ದಾರೆ DC. ಅಕ್ರಮದ ಮಾಹಿತಿ DC ಮೇಡಮ್ಗೆ ಗೊತ್ತಿದೆ ಅಂತೆ. ಈಗ ಕ್ರಮದ ಮಾತು. ಅಕ್ರಮ ಮರಳು ಸಾಗಾಟ ನನ್ನ ಗಮನಕ್ಕೆ ಬಂದಿದೆ ಅಂತ ಗದಗ ಜಿಲ್ಲಾಧಿಕಾರಿಗಳಾಗಿರುವಂತ ವೈಶಾಲಿ ಅವರು ಹೇಳಿಕೆ ಕೊಟ್ಟರು. ಒಂದು ಟೀಮ್ ರೆಡಿ ಮಾಡ್ತೇವೆ ನಾವು, ಇನ್ನು ರೆಡಿ ಮಾಡ್ತೇವೆ, ಮಾಡಿಲ್ಲ, ರೆಡಿ ಮಾಡ್ತೇವೆ ನಾವು, ಕಾರ್ಯಾಚರಣೆಗೆ ನಿರ್ದೇಶನ ನೀಡ್ತೇನೆ ಅಂತ ಹೇಳಿದ್ದಾರೆ. ಅದು ಯಾವಾಗ ಗೊತ್ತಿಲ್ಲ. ಏನು ಗಮನಕ್ಕೆ ಬಂದಿದೆ, ನರಗುಂದ ತಾಲೂಕಿನ ಕೊಣ್ಣೂರು ಭಾಗದಲ್ಲಿ ಏನು ಅನಧಿಕೃತವಾಗಿ ಮರಳನ್ನು ಸಾಗಿಸ್ತಾ ಇದ್ದಾರೆ ಅಂತ ಈಗಾಗಲೇ ನಾನು ಹಿರಿಯ ಭೂವಿಜ್ಞಾನಿಗಳಿಗೆ ಅದ್ರ ಬಗ್ಗೆ ನಿರ್ದೇಶನವನ್ನು ಕೊಟ್ಟಿದ್ವಿ. ಅದು ಸೀರಿಯಸ್ ಆಗಿ ಒಂದು ಟೀಮ್ ಮಾಡಿ ನೈಟ್ ಟೈಮಲ್ಲಿ ರೈಡ್ ಮಾಡುವಂತೆ ನಾನು ಕ್ರಮ ವಹಿಸಲಿಕ್ಕೆ ಅವರಿಗೆ ನಾನು ಸೀರಿಯಸ್ ಆಗಿ ಸ್ಟ್ರಿಕ್ಟ್ಲಿ ಇನ್ಸ್ಟ್ರಕ್ಷನ್ ಕೊಡ್ತೇನೆ. ಪೊಲೀಸ್ ಇಲಾಖೆ ಮತ್ತು ಗಣಿ ಇಲಾಖೆ ಮತ್ತು ಕಂದಾಯ ಇಲಾಖೆ ಎಲ್ಲ ಒಟ್ಟಿಗೆ ಸೇರಿ ಕಾರ್ಯಾಚರಣೆ ಮಾಡಲಿಕ್ಕೆ ನಾನು ನಿರ್ದೇಶನ ಕೊಡ್ತೇನೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂತೋಷ್, ತಹಶೀಲ್ದಾರ್ ಆಫೀಸು ಪೊಲೀಸ್ ಠಾಣೆ ಮುಂದೆ ಹೋಗ್ತವೆ ರಾಜಾರೋಷವಾಗಿ ಅಂದ್ರೆ ಇವರೆಲ್ಲರೂ ಶಾಮೀಲಾಗದೆ ಇದ್ಯಾವುದು ಕೂಡ ನಡೆಯೋದಿಲ್ಲ. ಸೊ ಈಗ DC ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇಷ್ಟು ದಿನ ತಪ್ಪು ಮಾಡಿದ್ದಕ್ಕೆ ಹೊಣೆ ಯಾರು? ಹಾಗಾದ್ರೆ ಅವ್ರ ಮೇಲೂ ಕೂಡ ಕ್ರಮ ಆಗ್ಬೇಕಲ್ವಾ, ಅಧಿಕಾರಿಗಳ ಮೇಲೂ ಕೂಡ? ಹೌದು ಪೃಥ್ವಿರಾಜ್, ಗದಗ ಜಿಲ್ಲೆಯ ನರಗುಂದ ಮತಕ್ಷೇತ್ರ ವ್ಯಾಪ್ತಿಯಲ್ಲೇ ಅಕ್ರಮ ಮರಳು ದಂಧೆ ನಡೀತಕ್ಕಂಥದ್ದು. ಯಾಕಂದ್ರೆ ನರಗುಂದ ಮತಕ್ಷೇತ್ರದ ವ್ಯಾಪ್ತಿಗೆ ಬರ್ತಕ್ಕಂಥ ವಾಸನ ಗ್ರಾಮದಿಂದ ಹೊಳೆ ಆಲೂರು ಗ್ರಾಮದವರೆಗೆ ಸುಮಾರು 10ಕ್ಕೂ ಹೆಚ್ಚು ಪಟ್ಟ ಲ್ಯಾಂಡ್ಗಳಿವೆ. ಅದು ಮಲ್ಲಪ್ರಭಾ ನದಿಯ ತಟದಲ್ಲಿ. ಆ ಮಲ್ಲಪ್ರಭಾ ನದಿಯ ತಟದಲ್ಲಿ ರಾತ್ರಿನೂ ಕೂಡ ಸಾಕಷ್ಟು ಮರಳು ಕೂಡ ಲೂಟಿ ಆಗ್ತಾ ಇದೆ. ಯಾಕಂದ್ರೆ ಸರ್ಕಾರಕ್ಕೆ ಕಟ್ಟಬೇಕಾದ ತೆರಿಗೆಯನ್ನ ವಂಚನೆ ಮಾಡುವ ನಿಟ್ಟಿನಲ್ಲಿ ಟಿಪ್ಪರ್ಗಳ ಮೂಲಕ ಹುಬ್ಳಿ ಹಾಗೂ ಧಾರವಾಡ ಸೇರಿದಂತೆ ಅನೇಕ ಭಾಗಗಳಿಗೆ ಮರಳನ್ನ ರಫ್ತು ಮಾಡಲಾಗ್ತದೆ. ಅದು ಸಹ ಪೊಲೀಸ್ ಠಾಣೆಯ ಎದರಲ್ಲೇ ಹೋದ್ರು ಸಹ ಯಾವ ಒಬ್ಬ ಪೊಲೀಸ್ ಇಲಾಖೆ ಅಧಿಕಾರಿ ಆಗಿರ್ಬೋದು, ಜೊತೆಗೆ ಕಂದಾಯ ಇಲಾಖೆ ಅಧಿಕಾರಿ ಆಗಿರ್ಬೋದು, ಜೊತೆಗೆ ಗಣಿ ಇಲಾಖೆ ಅಧಿಕಾರಿಗಳು ಮಾತ್ರ ಯಾರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಹೀಗಾಗಿ ಸಾಕಷ್ಟು ಅಕ್ರಮವಾಗಿ ಮರಳು ಸಾಗಾಟವಾಗ್ತಾ ಇದ್ರು ಕಣ್ಣು ಮುಚ್ಚಿ ಕುಳಿತುಕೊಂಡು ಬಿಟ್ಟಿದ್ದಾರೆ ಅಧಿಕಾರಿಗಳು. ಆದ್ರೆ ಸಂತೋಷ್, ಅಕ್ರಮ ಸಾಗಾಟ ಓಕೆ ನೋಡ್ತಾ ಇದೀವಿ, ಪ್ರಭಾವಿಗಳ ಕೈವಾಡ ಇಲ್ದಲೆ ಇದು ನಡೆಯೋದಿಲ್ಲ. ಸಚಿವರುಗಳ ಕ್ಷೇತ್ರ ಬೇರೆ, ಅದು ಸಚಿವರ ಕ್ಷೇತ್ರದಲ್ಲೇ ಹಿಂಗಂದ್ರೆ ಬೇರೆ ಕ್ಷೇತ್ರದಲ್ಲಿ ಇನ್ನೆಂಗೆ? ಅವ್ರಿಗೆ ಮಾಹಿತಿ ಇಲ್ವಾ ಸಚಿವರುಗಳಿಗೆ? ಹೌದು ಪೃಥ್ವಿರಾಜ್, ಸಚಿವ ಸಿ ಪಾಟೀಲ್ ಅವರ ಒಂದು ತವರು ಕ್ಷೇತ್ರದಲ್ಲಿ ಈ ಒಂದು ಅಕ್ರಮವಾಗಿ ಮರಳು ಸಾಗಾಟ ಆಗ್ತಕ್ಕಂಥದ್ದು KDP ಮೀಟಿಂಗ್ ಬಂದಾಗ ಮಾತ್ರ ಇದ್ರ ಬಗ್ಗೆ ಚರ್ಚೆ ಆಗುತ್ತೆ. ತದನಂತರ ಆ ವಿಚಾರ ಮತ್ತೆ ಪ್ರಸ್ತಾಪವೇ ಆಗಲ್ಲ. ಯಾಕಂದ್ರೆ KDP ಮೀಟಿಂಗ್ ಬಂದಾಗ ಅಧಿಕಾರಿಗಳ ಜೊತೆಗೆ ಹಿಂಗ ಅಕ್ರಮವಾಗಿ ಮರಳು ನಡೀತಾ ಇದೆ ಹಿಂಗ ಅಂತ ಹೇಳ್ಕೊಂಡು ಕಾಲವನ್ನು ಹರಣ ಮಾಡ್ತಾರೆ. ಆದ್ರೆ ಅದಕ್ಕೆ ಕಟ್ಟುನಿಟ್ಟಿನ ಕ್ರಮ ಮಾತ್ರ ಸಿಗ್ತಾ ಇಲ್ಲ.
ಯಾಕಂದ್ರೆ ಅಲ್ಲಿ ಬಡವರು ಒಂದು ಮನೆ ಕಟ್ಟಬೇಕಾದ್ರೆ ಒಂದು ಮರಳು ಸಹ ಸಿಗದೆ ಇರುವ ಪರಿಸ್ಥಿತಿ ಈಗ ನಿರ್ಮಾಣವಾಗಿರುವಂತದ್ದು. ಯಾಕಂದ್ರೆ ಈಗ ಅಧಿಕಾರಿಗಳಿಗೆ ಜೊತೆಗೆ ಜನಪ್ರತಿನಿಧಿಗಳು ಶಾಮೀಲಾಗಿ ಈ ಒಂದು ಮರಳನ್ನ ಲೂಟಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಯಾಕಂದ್ರೆ ಇದಕ್ಕೆ ತಪ್ಪಿತಸ್ಥರಾಗಿರ್ತಕ್ಕಂಥ ಪೊಲೀಸ್ ಇಲಾಖೆ ಜೊತೆಗೆ ತಹಶೀಲ್ದಾರ್ ಅವರು ತಲ್ಲಂಡವಾಗುತ್ತೆ. ಆದ್ರೆ ಇದಕ್ಕೆ ಯಾವ ರೀತಿ ಜಿಲ್ಲಾಧಿಕಾರಿಗಳು ಸೂಕ್ತವಾದ ಕ್ರಮ ತಗೊಂಡು ಇವ್ರ ಮೇಲೆ ಕ್ರಮ ಕೈಗೊಳ್ತಾರ ನೋಡ್ಬೇಕಾಗಿದೆ ಪೃಥ್ವಿರಾಜ್. ಸಂತೋಷ್, ಇಲ್ಲಿ ಸಚಿವರು ಸೂಚನೆ ಕೊಟ್ಟಂತ ಸಂದರ್ಭದಲ್ಲಿ ಸಚಿವರ ಒಂದು ಬೆನ್ನಿಂದ ಅವ್ರು ನಿಂತಂತ ಸಂದರ್ಭದಲ್ಲಿ ಇವೆಲ್ಲವೂ ಕೂಡ ಆಗ್ಲಿಕ್ಕೆ ಸಾಧ್ಯ. ಎಲ್ಲರೂ ಶಾಮೀಲಾಗಿದ್ದಾರೆ, ಎಲ್ಲರೂ ಸೈಲೆಂಟ್ ಆಗ್ತಾರೆ. ಅದಾದ್ಮೇಲೆ ಒಂದು ದಿನ ಕ್ರಮ ಅಂತ ಹೇಳ್ಬಿಟ್ಟು ಆಮೇಲೆ ಸೈಲೆಂಟ್ ಆಗ್ಬಿಟ್ಟು ಮತ್ತೆ ಅದೇ ಶುರುವಾಗುತ್ತೆ. ಇಂಥ ಪರಿಸ್ಥಿತಿ ರಾಜ್ಯದಲ್ಲಿ ಎಲ್ಲ ಕಡೆನೂ ಕೂಡ ಇದೆ. ನೋಡೋಣ ಏನು ಮಾಡ್ತಾರೆ. ಈ ಸುದ್ದಿ ಬಿತ್ತರ ಆದ ನಂತರ DC ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಅದು ಯಾವ ರೀತಿಯಾದಂಥ ಕ್ರಮ, ಯಾರ ಮೇಲೆ ಕ್ರಮ ಕೈಗೊಳ್ತಾರೆ ನೋಡೋಣ. ಮತ್ತಷ್ಟು ಸುದ್ದಿ ನಿಮ್ಮ ಮುಂದೆ. ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ಕಾಲು ಕೆರೆದುಕೊಂಡು ಜಗಳ ಕೆಣಕ್ತಾ ಇರೋದ್ಯಾಕೆ ಡ್ರ್ಯಾಗನ್ ಸೇನೆ? ಯುದ್ಧದ ಉನ್ಮಾದದಲ್ಲಿದೆಯಾ ಚೀನಾ? ಮತ್ತೆ ಚೀನಾ ಕಿರಿಕ್. 2020ರಲ್ಲಿ ಲಡಾಖ್ನ ಗಲ್ವಾನ್ನಲ್ಲಿ ಒಂದು ದೊಡ್ಡ ಗಲಾಟೆ ಆಗಿತ್ತು. ಭಾರತ ಸೈನಿಕರು ಮತ್ತೆ ಚೀನಾ ಸೈನಿಕರ ನಡುವೆ ಸಾಕಷ್ಟು ಜನ ಸಾವನ್ನಪ್ಪಿದ್ರು ಕೂಡ. ಈಗ ಮತ್ತೆ ಅದೇ ರೀತಿಯಾದಂಥ ಒಂದು ಗಲಾಟೆ ನಡೆದಿದೆ. ಭಾರತ ಚೀನಾ ಗಡಿಯಲ್ಲಿ ಮತ್ತೆ ಸೈನಿಕರ ಸಂಘರ್ಷ ಎದ್ದಿದೆ. ಅರುಣಾಚಲ ಪ್ರದೇಶದ ತವಾಂಗ್ನ LAC ಬಳಿ ಜಟಾಪಟಿ ನಡೆದಿರುವಂಥದ್ದು. ಡಿಸೆಂಬರ್ 9ರಂದು ಎರಡೂ ಕಡೆಯ ಸೈನಿಕರಿಂದ ಸಂಘರ್ಷ ಏರ್ಪಟ್ಟಿತ್ತು. ಚೀನಾದ 300ಕ್ಕೂ ಹೆಚ್ಚು ಸೈನಿಕರಿಂದ ಭಾರತದ ಸೈನಿಕರ ಮೇಲೆ ದಾಳಿಯನ್ನು ಮಾಡಲಾಗಿದೆ. ಭಾರತದ 6 ಸೈನಿಕರಿಗೆ ಗಾಯ ಆಗಿದೆ. ಚೀನಾ ಸೈನಿಕರಿಗೂ ಕೂಡ ಗಾಯವಾಗಿರುವಂಥದ್ದು. ಕಾಲ್ ಕೆರೆದುಕೊಂಡು ಬಂದಿದೆ ಡ್ರ್ಯಾಗನ್ ದೇಶ. ಡ್ರ್ಯಾಗನ್ ದೇಶಕ್ಕೆ ಭಾರತದ ಸೈನಿಕರು ದಿಟ್ಟ ಉತ್ತರವನ್ನ ಕೊಟ್ಟಿದ್ದಾರೆ. ಘಟನೆ ನಡೆದ ಕೂಡಲೇ ಎರಡೂ ದೇಶಗಳ ಸೇನಾಧಿಕಾರಿಗಳಿಂದ ಫ್ಲಾಗ್ ಮೀಟಿಂಗ್ ಅನ್ನು ಕೂಡ ಮಾಡಲಾಗಿದೆ. ಕೂಡಲೇ ಗಡಿಯಲ್ಲಿ ಶಾಂತಿ ಕಾಪಾಡಿಕೊಳ್ಳುವಂತ ಬಗ್ಗೆ ಸಹಮತಕ್ಕೆ ಬರಲಾಯಿತು ಅಂತ ಹೇಳಲಾಗ್ತಾ ಇದೆ. ಗಾಯಾಳು ಭಾರತೀಯ ಯೋಧರನ್ನ ಗುವಾಹಟಿ ಆಸ್ಪತ್ರೆಗೆ ಸೇರಿಸಲಾಗಿದೆ. 2020ರಲ್ಲಿ ಗಲ್ವಾನ್ನಲ್ಲಿ ಸಂಘರ್ಷ ನಡೆದಿತ್ತು. ಆ ಸಂದರ್ಭದಲ್ಲಿ ಭಾರತೀಯ ಸೈನಿಕರು ಒಂದು 20 ಜನ, ಚೀನಾದವರು ಒಂದು 40 ಜನ ಸೈನಿಕರು ಸಾವನ್ನಪ್ಪಿದ್ರು ಅನ್ನುವಂಥದ್ರ ಬಗ್ಗೆ ವರದಿಯಾಗಿತ್ತು. ಆದರೆ ಚೀನಾ ಇದನ್ನ ನಿರಾಕರಿಸಿತ್ತು. ಅಂಕಿಅಂಶವನ್ನ ಕೂಡ ಬಿಡುಗಡೆ ಮಾಡಿರಲಿಲ್ಲ. ಈಗ ಅರುಣಾಚಲ ಪ್ರದೇಶ ಆ ಒಂದು ಭಾಗದಲ್ಲಿ ಈ ಗಲಾಟೆಯನ್ನ ತೆಗೆದಿರುವಂಥದ್ದು. ಡಿಸೆಂಬರ್ 9ನೇ ತಾರೀಕು ನಡೆದಿದೆ ಈ ಗಲಾಟೆ. ಮೊದಲೇ ಕಿರಿಕ್ ದೇಶ, ಯಾವಾಗಲೂ ಕೂಡ ಈ ರೀತಿಯಾಗಿ ಗಲಾಟೆ ಮಾಡಿ ಕಿರಿಕನ್ನ ತೆಗೆಯೋದ್ರಲ್ಲಿ ಎಕ್ಸ್ಪರ್ಟು ಚೀನಾ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಡೆಪ್ಯೂಟಿ ನ್ಯೂಸ್ ಎಡಿಟರ್ ಆಗಿರುವಂತ ರಾಘವೇಂದ್ರ ಗುಡಿ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ರಾಘವೇಂದ್ರ ಗುಡಿ. ನೋಡ್ತಾ ಇದ್ವಿ 2020ರ ಬಳಿಕ ಮತ್ತೊಮ್ಮೆ ಚೀನಾ ಮತ್ತೆ ಭಾರತೀಯ ಸೈನಿಕರ ನಡುವೆ ಗಲಾಟೆ ನಡೆದಿರುವಂಥದ್ದು. ಈ ಬಾರಿ ಯಾವ ಕಾರಣಕ್ಕೆ, ಈಗ ಹೇಗಿದೆ ಪರಿಸ್ಥಿತಿಯಲ್ಲಿ? ಪೃಥ್ವಿ, 2020ರ ನಂತರದಲ್ಲಿ ಗಲ್ವಾನ್ ವ್ಯಾಲಿಯಲ್ಲಿ ನಡೆದಂತ ಸಂಘರ್ಷದ ಬಗ್ಗೆ ನೀವು ಹೇಳ್ತಾ ಇದ್ರಿ. ಆ ಒಂದು ಸಂದರ್ಭದಲ್ಲಿ ಭಾರತ ಕೊಟ್ಟಂತ ಪೆಟ್ಟಿದೆಯಲ್ಲ, ಅದು ಚೈನಾಕ್ಕೆ ಇಲ್ಲಿವರೆಗೂ ಕೂಡ ಒಂದ್ ರೀತಿಯಿಂದ ನೆಮ್ಮದಿಯಿಂದ ಮಲಗುವಂತ ಒಂದು ಪರಿಸ್ಥಿತಿಯನ್ನ ಕೂಡ ನಿರ್ಮಾಣ ಮಾಡ್ತಿಲ್ಲ. ಯಾಕಂದ್ರೆ ನಿರಂತರವಾಗಿ ಅಲ್ಲಿ ಚೀನಾದಲ್ಲಿ ಆಂತರಿಕವಾಗಿ ಆಗ್ತಿರ್ತಕ್ಕಂಥ ಸಾಕಷ್ಟು ಬೆಳವಣಿಗೆಗಳು, ಅಲ್ಲಿ ಆರ್ಥಿಕ ಕುಸಿತ ಇರ್ಬೋದು, ಅಲ್ಲಿ ಪ್ರತಿಭಟನೆಗಳಿರ್ಬೋದು, ಅದರಿಂದ ಒಂದು ವೇಔಟ್ ಅನ್ನ ಚೀನಾ ಹುಡುಕ್ತಾ ಇದೆ ಅಂತೇಳಿ ಸಾಕಷ್ಟು ಚರ್ಚೆಗಳಾಗ್ತಾ ಇತ್ತು. ಆ ವೇಔಟ್ ಈ ರೀತಿಯಾಗಿ ಅವ್ರು ಮಾಡ್ತಾರೆ ಅಂತೇಳಿ ಕೂಡ ಊಹೆ ಮಾಡ್ಲಾಗಿತ್ತು. ಅದರಂತೆಯೇ ಈ ಒಂದು ಅಂದ್ರೆ ಈ ಅರುಣಾಚಲ ಪ್ರದೇಶ ಮತ್ತೆ ಟಿಬೇಟ್, ಅದು ಚೀನಾ ಆಕ್ಯುಪೈಡ್ ಟಿಬೇಟ್ ಏನಿದೆ ಅದರ ಮಧ್ಯದಲ್ಲಿ ಇರ್ತಕ್ಕಂಥ ಪ್ರದೇಶವನ್ನ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಅಂತಾರೆ. ಅಲ್ಲಿ ಡಿಮಾರ್ಕ್ ಆಗಿಲ್ಲ, ಆದ್ರೆ ಇದು ನಮ್ಮ ಗಡಿ, ಇದು ನಮ್ಮ ಗಡಿ ಅಂತ ಡಿಮಾರ್ಕ್ ಆಗಿಲ್ಲ. ಹೀಗಾಗಿ ಒಂದು ಪೆಟ್ರೋಲಿಂಗ್ ಪಾಯಿಂಟ್ ವರೆಗೂ ಭಾರತದ ಸೈನಿಕರು ಕೂಡ ಪೆಟ್ರೋಲ್ ಮಾಡ್ತಾ ಇರ್ತಾರೆ. ಅದೇ ಪೆಟ್ರೋಲಿಂಗ್ ಪಾಯಿಂಟ್ ವರೆಗೂ ಚೈನಾ ಸೈನಿಕರು ಕೂಡ ಅಲ್ಲಿ ಪೆಟ್ರೋಲ್ ಅನ್ನ ಮಾಡ್ತಾ ಇರ್ತಾರೆ. ನಂತರದಲ್ಲಿ ಮರಳಿ ತಮ್ಮ ಒಂದು ಪ್ರದೇಶ ಇರುತ್ತೆ ಅಲ್ಲಿಗೆ ತೆರಳುವಂತ ಒಂದು ಪದ್ಧತಿಯನ್ನ 2006ರಿಂದ ಆಚರಿಸಿಕೊಂಡು ಬರ್ಲಾಗ್ತಾ ಇದೆ. ಆದ್ರೆ ಈ ಬಾರಿ ಏನಾಗುತ್ತೆ ಅಂದ್ರೆ ಭಾರತೀಯ ಸೈನಿಕರಿಗೆ ಒಂದು ಸರ್ಪ್ರೈಸ್ ಕೊಡೋಣ ಅನ್ನುವಂತ ಒಂದು ನಿಟ್ಟಿನಲ್ಲಿ, ಅಂದ್ರೆ ಚೀನಾ ಅವರ ಒಂದು ಸಲಾಮಿ ಸ್ಲೈಸಿಂಗ್ ಅಂತಕ್ಕಂತ ಒಂದು ಯುದ್ಧ ನೀತಿ ಏನಿದೆ, ಅಂದ್ರೆ ದೊಡ್ಡ ಮಟ್ಟದ ಯುದ್ಧ ಮಾಡೋದಲ್ಲ, ಬದಲಾಗಿ ಚಿಕ್ಕದಾಗಿ ಪ್ರದೇಶಗಳನ್ನ ವಶಪಡಿಸಿಕೊಂಡು ಹೋಗುವಂತದ್ದು ಅಂತ ಒಂದು ಪ್ರಕ್ರಿಯೆ ಇಲ್ಲಿ ಕೈ ಹಾಕಿರುತ್ತೆ. ಈ ಒಂದು ಅರುಣಾಚಲ ಪ್ರದೇಶದ ತವಾಂಗ್ ಅಂತಕ್ಕಂಥ ಒಂದು ಸ್ಥಳ ಏನಿದೆ, ತವಾಂಗ್ನಿಂದ ಗಡಿಯಲ್ಲಿರ್ತಕ್ಕಂಥ ಗುಡ್ಡಗಾಡು ಪ್ರದೇಶ, ಅಲ್ಲಿ ಆ ಒಂದು ಗುಡ್ಡಗಾಡು ಪ್ರದೇಶದ ಪೀಕ್ ಏನಿದೆ, ಅಂದ್ರೆ ಪರ್ವತ ಏನಿದೆ, ಅದನ್ನ ವಶಪಡಿಸಿಕೊಳ್ಳುವಂತ ಪ್ಲಾನಿಂಗ್ ಅನ್ನ ಚೀನಾ ಮಾಡ್ಕೊಂಡಿರುತ್ತೆ. ಈ ಒಂದು ಕಾರಣಕ್ಕಾಗಿ ಸುಮಾರು 300ರಿಂದ 400ರಷ್ಟು ಚೀನಿ ಸೈನಿಕರನ್ನ ಅಲ್ಲಿಗೆ ಕಳಿಸಲಾಗುತ್ತೆ. ಆ ಒಂದು ಸಂದರ್ಭದಲ್ಲಿ ಆ ಪ್ರದೇಶದಲ್ಲಿ ಭಾರತದ ಸುಮಾರು 50 ಜನ ಸೈನಿಕರು ಪಹರೆಯನ್ನ ನಡೆಸ್ತಾ ಇರ್ತಾರೆ ಅಂತ ಮಾಹಿತಿ ಇದೆ. ಇವರು 300+ ಇದ್ರೆ ಭಾರತೀಯ ಸೈನಿಕರು 50+ ಇರ್ತಾರೆ. ಯಾಕಂದ್ರೆ ಅವರಿಗೆ ಆ ಒಂದು ಮಾಹಿತಿ ಚೀನಿಯರು ಪಡೆದುಕೊಂಡಿರ್ತಾರೆ. ಆ ಕಾರಣದಿಂದಾಗಿ ಅವರ ಕೈಯಲ್ಲಿ ಅಂದ್ರೆ ಸಂಪೂರ್ಣವಾಗಿ ಎಲ್ಲ ರೀತಿಯಾಗಿರ್ತಕ್ಕಂಥ ವೆಪನ್ಸ್ಗಳು, ಅಂದ್ರೆ ಉದಾಹರಣೆಗೆ ನೋಡೋದಾದ್ರೆ
ಈ ಒಂದು ಶನ್ ಗನ್ಸ್ ಅಂತ ಬರುತ್ತೆ, ಆ ಶನ್ ಗನ್ಸ್ ಇರ್ಬೋದು, ಅಥವಾ ಮಂಕಿ ಪಂಚ್ ಅಂತ, ಅಂದ್ರೆ ಈಗ ನಾವು ನೋಡ್ತಾ ಇದ್ವಿ ಒಂದ್ ಹಳೆ ಮೂವಿಗಳಲ್ಲಿ ನೋಡುವಾಗ ಕೈಗೆ ಈ ರೀತಿಯಾಗಿರ್ತಕ್ಕಂಥ ಒಂದು ಕಬ್ಬಿಣವನ್ನ ಹಾಕೊಂಡು ಪಂಚ್ ಮಾಡೋದಿರುತ್ತಲ್ಲ, ಆ ರೀತಿಯಾಗಿರ್ತಕ್ಕಂಥ ಆಯುಧಗಳು, ಜೊತೆಗೆ ಬಾರ್ಬ್ ವೈರ್ಸ್, ಇನ್ನ ರಾಡ್ಗಳಿಗೆ ಮೊಳೆಯನ್ನ ಬಡದಂತ ರಾಡ್ಸ್ ಗಳನ್ನ ಇಟ್ಕೊಂಡು ಆ ರೀತಿಯಾಗಿರ್ತಕ್ಕಂಥ ಒಂದು ಪ್ರಿಮಿಟಿವ್ ವೆಪನ್ಸ್ ಗಳನ್ನ ಇಟ್ಕೊಂಡು ಅವ್ರು ಬಂದಿರ್ತಾರೆ. ಯಾಕಂದ್ರೆ ಅಲ್ಲಿ ಒಂದು ಯಾವುದೇ ರೀತಿಯಾಗಿ ಶೂಟಿಂಗ್ ಅನ್ನ ಅಂದ್ರೆ ಫೈರಿಂಗ್ ಅನ್ನ ಮಾಡೋದಿಲ್ಲ ಅಂತ ಒಂದು ಒಪ್ಪಂದ ಇರೋ ಕಾರಣದಿಂದಾಗಿ ಆ ಒಂದು ಸಂದರ್ಭದಲ್ಲಿ ಸುಮಾರು 50 ಜನ ಪ್ರಾರಂಭದಲ್ಲಿ 50 ಜನ ಭಾರತೀಯ ಸೈನಿಕರು ಒಂದು ಕಲ್ಲು ತೂರಾಟವನ್ನು ಶುರುವಾಗುತ್ತೆ, ಆ ಕಡೆಯಿಂದ ಕಲ್ಲು ತೂರಾಟ ಶುರುವಾಗುತ್ತೆ. ಅಷ್ಟೊತ್ತಿಗೆ ಆಶ್ಚರ್ಯ ಅನ್ನೋ ಹಾಗೆ ಅರ್ಧ ಗಂಟೆ ವೇಳೆಯಲ್ಲಿ ಸುಮಾರು 500ರಷ್ಟು ಭಾರತೀಯ ಸೈನಿಕರು ಆ ಸ್ಥಳಕ್ಕೆ ತಲುಪ್ತಾರೆ. ಅದು ಸಂಪೂರ್ಣ ಸರ್ಪ್ರೈಸ್ ಆಗಿರುತ್ತೆ ಚೈನಿಯರ್ಗೆ, ಯಾಕಂದ್ರೆ ಅವರ ಒಂದು ಊಹೆ ಇರೋದಿಲ್ಲ ಅಷ್ಟು ಜನ ಸೈನಿಕರು ಇಲ್ಲಿಗೆ ಬರಬಹುದು ಅಂತ. ಆಗ ಯಾವಾಗ ಭಾರತೀಯ ಸೈನಿಕರು ಔಟ್ ನಂಬರ್ ಆಗ್ತಾರೆ, ಭಾರತೀಯ ಸೈನಿಕರು ಚೈನಾ ಸೈನಿಕರು ಹೊಂದಿರತಕ್ಕಂತ ಎಲ್ಲ ವೆಪನ್ಸ್ ಗಳು, ಶನ್ ಗನ್ಸ್ ಅನ್ನ ಹೊರತುಪಡಿಸಿದ್ರೆ ಉಳಿದಂತ ಎಲ್ಲಾ ವೆಪನ್ಸ್ ಗಳನ್ನ ಭಾರತೀಯ ಸೈನಿಕರು ಕೂಡ ಇಟ್ಕೊಂಡಿರ್ತಾರೆ ಅಂತ ಮಾಹಿತಿ ಇದೆ. ಹೀಗಾಗಿ ಅಲ್ಲಿ ನಡೆದಂತ ಜಟಾಪಟಿಯಲ್ಲಿ ಸುಮಾರು 5 ರಿಂದ 6 ಜನ ಭಾರತೀಯ ಸೈನಿಕರಿಗೆ ಗಾಯಗಳಾಗುತ್ತೆ, ಕೆಲವೊಬ್ಬರಿಗೆ ಕಾಲುಗಳು ಕೂಡ ಒಂದು ಫ್ರಾಕ್ಚರ್ ಆಗಿದೆ ಅಂತ ಮಾಹಿತಿ ಇದೆ. ಆದ್ರೆ ದೊಡ್ಡ ಪ್ರಮಾಣದಲ್ಲಿ ಚೀನಿ ಸೈನಿಕರು ಈ ಬಾರಿ ಕೂಡ ಒಂದಿಷ್ಟು ಗಾಯಗಳಾಗಿದ್ದಾವೆ, ಸಾಕಷ್ಟು ಜನರ ಕಾಲು ಮುರಿದಿರೋಂಥದ್ದು, ಕೈ ಮುರಿದಿರೋಂಥದ್ದು, ಜೊತೆಗೆ ಸಾಕಷ್ಟು ಜನರಿಗೆ ಗಂಭೀರವಾಗಿರ್ತಕ್ಕಂಥ ಗಾಯಗಳಾಗಿರ್ತಕ್ಕಂಥ ಮಾಹಿತಿಗಳು ಕೂಡ ಈಗ ಬರ್ತಾ ಇದೆ ಪೃಥ್ವಿ. ಇನ್ನು ಇವತ್ತು ಪಾರ್ಲಿಮೆಂಟ್ ನಲ್ಲಿ ಬಹುತೇಕವಾಗಿ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಈ ಬಗ್ಗೆ ಮಾಹಿತಿಯನ್ನು ಕೊಡುವಂತ ಸಾಧ್ಯತೆಗಳು ಕೂಡ ಇದಾವೆ. ಓಕೆ, ಥ್ಯಾಂಕ್ ಯು ರಾಘವೇಂದ್ರ ಗುಡಿ ನಿಮ್ಮೆಲ್ಲ ಮಾಹಿತಿಗಾಗಿ. ಅಫ್ಘಾನಿಸ್ತಾನದ ಕಾಬೂಲ್ನಲ್ಲಿ ದಾಳಿಕೋರರ ಅಟ್ಟಹಾಸ. ಕಾಬೂಲ್ನ ಸ್ಟಾರ್ ಎ ನಾವ್ ಹೋಟೆಲ್ ಮೇಲೆ ದಾಳಿಯನ್ನು ಮಾಡಲಾಗಿದೆ. 21 ಜನ ಸಾವನ್ನಪ್ಪಿದ್ದಾರೆ, 21ಕ್ಕೂ ಹೆಚ್ಚು ಮಂದಿಗೆ ಗಾಯ ಆಗಿದೆ, ಹಲವರ ಸ್ಥಿತಿ ಗಂಭೀರವಾಗಿದೆ. ಮೊದಲೇ ಅಲ್ಲಿ ಆಡಳಿತ ಮಾಡ್ತಿರೋದು ತಾಲಿಬಾನ್, ಉಗ್ರ ಸಂಘಟನೆ. ಇನ್ನೂ ಒಂದ್ ಕಡೆ ಉಗ್ರರು ಬೇರೆ ದಾಳಿ ಅಂತ. ಇನ್ನು ಹೆಂಗ್ ತತ್ತರಿಸಿ ಹೋಗಿರೋಣ ಅಲ್ಲಿ ಜನ. ಚೀನಾ ನಾಗರಿಕರು, ಚೀನಾ ಅಧಿಕಾರಿಗಳನ್ನ ಗುರಿಯಾಗಿಸಿ ಈ ದಾಳಿಯನ್ನ ಮಾಡಲಾಗಿದೆ. 3 ದಾಳಿಕೋರರನ್ನ ಹತ್ಯೆಗೈದ ಭದ್ರತಾ ಪಡೆ. 26/11 ಮುಂಬೈ ಮಾದರಿಯಲ್ಲೇ ಹೋಟೆಲ್ನಲ್ಲಿ ಬ್ಲಾಸ್ಟ್ ಅನ್ನ ಮಾಡಲಾಗಿದೆ. ಕಾಬೂಲ್ ದಾಳಿಯ ಹೊಸ ವಿಡಿಯೋ ವೈರಲ್ ಆಗ್ತಾ ಇದೆ. ಬೆಂಕಿ ಕೆನ್ನಾಲಿಗೆ ಹೊತ್ತಿ ಉರಿದಿರುವಂಥದ್ದು ಹೋಟೆಲ್. ಜೀವ ಉಳಿಸ್ಕೊಳ್ಳಿಕ್ಕೆ ಕಿಟಕಿಯಿಂದ ಜಿಗಿದಿದ್ದಾರೆ ಒಬ್ಬರು ವ್ಯಕ್ತಿ, ಅದು ಕೂಡ ಸೆರೆ ಆಗಿರುವಂಥದ್ದು. ಉಗ್ರರೇ ಆಳ್ತಾ ಇರುವಂಥ ಸಂದರ್ಭದಲ್ಲಿ ಇಂಥ ಉಗ್ರ ಕೃತ್ಯಗಳು ಎಕ್ಸ್ಪೆಕ್ಟೆಡ್. ಯಾಕೆಂದರೆ ಅವರೇ ಲಾಲನೆ ಪಾಲನೆ ಮಾಡಿ ಬೆಳೆಸ್ತಾ ಇರುವಂಥ ಉಗ್ರ ಸಂಘಟನೆಗಳು ತಿರುಗಿ ಬಿದ್ದಿರ್ತಾರೆ. ಈ ಪಾಕಿಸ್ತಾನದಲ್ಲಿ ಆಗ್ತಾ ಇರ್ತಾರಲ್ಲ, ಇದೆಲ್ಲ ಒಂಥರ ಕಾಮನ್ ಆಗಿಬಿಟ್ಟಿದೆ ಆ ದೇಶಗಳಲ್ಲಿ. ನಮ್ಮ ದೇಶದಲ್ಲಾದರೆ ಇದು ದೊಡ್ಡ ಸುದ್ದಿ, ಯಾಕೆಂದರೆ ನಾವು ಈ ಥರದ ಒಂದು ಘಟನೆಗಳನ್ನು ನೋಡೋದಿಲ್ಲ. ಆದರೆ ಅಲ್ಲಿ ಇದು ಕಾಮನ್ ರೀತಿಯಲ್ಲಿ ಬಿಂಬಿತ ಆಗ್ತಾ ಇದೆ. ಪ್ರತಿದಿನ ಇಂಥ ಒಂದು ದೃಶ್ಯಾವಳಿಗಳನ್ನು, ಪ್ರಕರಣಗಳನ್ನು, ಘಟನೆಗಳನ್ನು ನೋಡ್ತಾನೆ ಬರ್ತಾ ಇದ್ದಾರೆ ಜನ. ಸೊ ಆತಂಕದಲ್ಲೇ ಓಡಾಡುವಂಥ ಪರಿಸ್ಥಿತಿ ಇರುತ್ತೆ. ಮತ್ತಷ್ಟು ಸುದ್ದಿ ನಿಮ್ಮ ಮುಂದೆ, ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ರಾಜ್ಯದಾದ್ಯಂತ ಮಾನ್ಸೂನ್ ಸೈಕ್ಲೋನ್ ಅಬ್ಬರ. ಡಿಸೆಂಬರ್ 15ರವರೆಗೂ ಕೂಡ ರಾಜ್ಯದ ಹಲವೆಡೆ ಮಳೆ ಸುರಿಯಲಿದೆ ಅಂತ ಹವಾಮಾನ ಇಲಾಖೆ ಹೇಳಿರುವಂಥದ್ದು. ದಕ್ಷಿಣ ಒಳನಾಡು, ಕರಾವಳಿ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಡಿಸೆಂಬರ್ 15ರವರೆಗೂ ಕೂಡ ಇರುತ್ತೆ. ಬೆಂಗಳೂರಿನಲ್ಲಿ ಮೋಡ ಕವಿದ ವಾತಾವರಣ, ಮೈಕೊರಿಯುವಂಥ ಚಳಿ ಜೊತೆಗೆ ಜಿಟಿ ಜಿಟಿ ಮಳೆ ಆಗ್ತಾ ಇದೆ. ನಾವು ಉತ್ತರ ಒಳನಾಡು, ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಮಳೆ ಇನ್ನೂ ಕೂಡ ಸುರಿತಾ ಇದೆ. ಇನ್ನು ಒಂದು 2-3 ದಿನ ಇದೇ ರೀತಿಯಾದಂಥ ಪರಿಸ್ಥಿತಿ ಇರುತ್ತೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು. ಸೊ ಹೀಗಾಗಿ ದಕ್ಷಿಣ ಒಳನಾಡು ಹಾಗೆ ಕರಾವಳಿ ಭಾಗದಲ್ಲಿ ಎಚ್ಚರಿಕೆಯನ್ನು ಕೊಡಲಾಗಿದೆ, ಯೆಲ್ಲೋ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಇವೆಷ್ಟು ಈ ಕ್ಷಣದವರೆಗಿನ ಸುದ್ದಿಗಳು. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.